ನಟರಾಕ್ಷಸ ಡಾಲಿ ಧನಂಜಯ ಅವರ ಮದುವೆಗೆ ಇನ್ನೇನು ಎರಡೇ ಎರಡು ದಿನಗಳಷ್ಟೇ ಬಾಕಿ ಇದೆ. ಈಗಾಗಲೇ ಮದುವೆ ಕಾರ್ಯಗಳೆಲ್ಲನೂ ಸಹ ಶಾಸ್ತ್ರೋಕ್ತವಾಗಿ ನಡೀತಾ ಇದೆ. ಸದ್ಯ ಅವರ ಮದುವೆಯಲ್ಲಿ ಅವರ ರಿಸೆಪ್ಷನ್ ಆಗಿರ್ಬೋದು, ದಾರಾ ಮುಹೂರ್ತಕ್ಕಾಗಿರ್ಬೋದು, ಯಾವ ರೀತಿ ಒಂದು ಔಟ್ಫಿಟ್ ರೆಡಿ ಆಗಿದೆ ಅನ್ನೋದನ್ನ ನಮ್ಮ ಶಚಿನಾ ಹೆಗ್ಗಾರ್ ಅವರು ಅವರ ಕಂಪ್ಲೀಟ್ ಒಂದು ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದಾರೆ. ಸದ್ಯ ನಮ್ಮ ಬಾಸ್ ಟಿವಿ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ಹಾಯ್, ನಾನು ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಸೆಲೆಬ್ರಿಟಿ ಡಿಸೈನರ್ ಅಂತಂದ್ರೆ ಸಾಕಷ್ಟು ಒಂದು ಕಷ್ಟ ಇರುತ್ತೆ. ಬಿಕಾಸ್ ಯಾಕಂತಂದ್ರೆ ಅವ್ರದ ಒಂದು ಔಟ್ಫಿಟ್ ನೋಡ್ಬೇಕು ಅಂತಂದ್ರೆ ಅವ್ರ ಫ್ಯಾನ್ಸ್ ಆಗಿರ್ಬೋದು, ಕರ್ನಾಟಕದ ಜನತೆ ಆಗಿರ್ಬೋದು, ಸಿನಿ ಪ್ರೇಕ್ಷಕರಾಗಿರ್ಬೋದು, ಈಗರ್ಲಿ ವೆಯ್ಟ್ ಮಾಡ್ತಿರ್ತಾರೆ. ಎಷ್ಟೋ ಜನ ಅವರು ಹಾಕಿರುವಂತಹ ಡ್ರೆಸ್ ನ ನೋಡ್ಬಿಟ್ಟು ನನಗೂ ಅದೇ ತರ ಡ್ರೆಸ್ ಬೇಕು ಅನ್ನುವಂಥದ್ದು ಇರುತ್ತೆ. ಅದು ಸ್ಪೆಷಲ್ ಅಕೇಶನ್ಸ್ ಅಂತಂದ್ರೆ ಮದುವೆ ಲೈಫಲ್ಲಿ ಒಂದೇ ಸಲ ಮಾಡ್ಕೊಳ್ಳುವಂಥದ್ದು. ಸೊ ಅದಕ್ಕೆ ನೀವು ಒಂದು ಡಿಸೈನರ್ ಆಗಿ ವರ್ಕ್ ಮಾಡ್ತಿದ್ರ. ಸೊ ಹೇಗೆ ಅನ್ನಿಸ್ತಿದೆ? ಯಾವ ರೀತಿಯಾದಂತಹ ಪ್ರಿಪರೇಷನ್ಸ್ ಅನ್ನ ಮಾಡಿದಿರಾ? ಔಟ್ಪುಟ್, ರಿಸೆಪ್ಷನ್ ಔಟ್ಪುಟ್ ಹೇಗಿರುತ್ತೆ ಅಂಡ್ ದಾರಾ ಮುಹೂರ್ತದೆಲ್ಲ ಹೆಂಗ್ ಪ್ಲಾನ್ ಮಾಡಿದಿರಾ? ಅಂದರೆ ನಾವು ಒಂದು ಥೀಮ್ ಅಂತ ಮುಂಚೆಯಿಂದ ಅನ್ಕೊಡಿ, ಪರ್ಟಿಕ್ಯುಲರ್ ಧನಂಜಯ ಅವ್ರ ವೆಡ್ಡಿಂಗ್ ಅಂತ ಬಂದರೆ ಒಂದು ಥೀಮ್ ಅಂತ ನಾವು ಪ್ಲಾನ್ ಮಾಡ್ಕೊಂಡಿದ್ವಿ. ಕಲರ್ಸ್ ಇದೇನಿರುತ್ತೆ, ಧಾರೆಗೆ ಮುಹೂರ್ತಕ್ಕೆ ಏನು ಕಲರ್ಸ್ ಹಾಕ್ತೀವಿ, ರಿಸೆಪ್ಷನ್ಗೆ ಏನು ಕಲರ್ಸ್ ಇರುತ್ತೆ, ಬ್ಯಾಕ್ಗ್ರೌಂಡು ಸೆಟ್ ಅವ್ರು ಏನು ಮಾಡ್ತಾ ಇದ್ದಾರೆ, ಬ್ಯಾಕ್ಗ್ರೌಂಡಿಗೆ ಧ್ರುವ ಅವ್ರು ಮಾಡ್ತಿದ್ದಾರೆ. ಸೊ ಅದನ್ನು ಚೆಕ್ ಮಾಡಿಕೊಂಡು ಏನು ಕಾಂಪ್ಲಿಮೆಂಟ್ ಆಗುತ್ತೆ ಅಂತ ನೋಡಿ ಒಂದಷ್ಟು ಥೀಮ್ಸ್ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ವಿ. ಅರ್ಶನಕ್ಕೆ ಗೊತ್ತಿರುತ್ತಲ್ಲ, ಯೂಶ್ವಲಿ ಯೆಲ್ಲೋ ಆ್ಯಂಡ್ ವೈಟ್ ಹಾಕ್ತಾರೆ. ಸೊ ನಾವು ಅದನ್ನು ಜಾಸ್ತಿ ಚೇಂಜ್ ಮಾಡ್ಲಿಕ್ಕೆ ಹೋಗಿಲ್ಲ, ವಿ ಫಾಲೋಡ್ ದ ಸೇಮ್ ಥಿಂಗ್, ಯೆಲ್ಲೋ ಆ್ಯಂಡ್ ವೈಟು. ಬಟ್ ಅದು ಬಿಟ್ಟು ಬೇರೆದಕ್ಕೆಲ್ಲ ಒಂದು ಥೀಮ್ ಮಾಡ್ಕೊಂಡ್ವಿ. ಅದ್ರ ಪ್ರಕಾರ ಬಟ್ಟೆಗಳು ಮಾಡ್ಕೊಂಡು ಹೋಗಿದ್ದೀವಿ. ಉಳ್ದಿದ್ದೀಗ ಇನ್ನೊಂದು 2 ಡೇಸಲ್ಲಿ ಎಲ್ಲರೂ ನೋಡ್ತಾರೆ ಏನು ಹಾಕಿದ್ದಾರೆ ಅಂತ. ಬಟ್ ಯಾ, ಐ ಮೀನ್ ಇಟ್ಸ್ ವಿ ಪ್ಲಾನ್ಡ್ ಇಟ್ ದಟ್ ವೇ. ಅದ್ರ ಪ್ರಕಾರ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.